ಫಂಕ್ಷನ್ ಅಂದಮೇಲೆ ಎಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋದಿರುತ್ತಲ್ವ. ನಿಜವಾಗ್ಲೂ ನಂಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ತದೆ, ಯಾಕಂದರೆ ಬೆಳಗ್ಗೆಯಿಂದನೂ ಓಡಾಟ ಆಗಿಬಿಟ್ಟಿದೆ. ಸೊ ಫಸ್ಟು ನನಗೆ ಜ್ಯುವೆಲ್ರಿದೆಲ್ಲನೂ ಸೆಟ್ ತೊಗೊಬೇಕಿತ್ತು. ನಾನು ಗೋಲ್ಡ್ ಹಾಕ್ತಾಯಿಲ್ಲ, ನನಗೆ ಯಾವತ್ತೂ ಅಂದರೆ ಲೈಕ್ ಟ್ರೆಡಿಷನಲ್ ಆಗೆಲ್ಲ ಕಂಪ್ಲೀಟಾಗಿ ನಾನು ರೆಡಿ ಆಗಿಲ್ಲ. ಸೊ ಹಾಗಾಗಿ ರೆಂಟಿಗೆ ತೊಗೋಬೇಕಿತ್ತು. ಸೊ ಅಲ್ಲೋಗ್ಬಿಟ್ಟು ಆ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಷ್ಟು ಕೆಲಸ ಅಂದರೆ ಅದು ಹರಿ ಒಬ್ಬನೇ ಆಗಿರೋದ್ರಿಂದ ಅವನಿಗೆ ಎಲ್ಲದು ಹೆವಿ ಆಗಿಬಿಟ್ಟಿದೆ ಪಾಪ ಕೆಲಸ. ಹೆಂಗೆ ಅಂದರೆ ಪ್ರತಿಯೊಂದು ಒಂದು ಮಾರ್ಕೆಟಿಗೆ ಆಗಿರ್ಬೋದು, ಇಲ್ಲಾಂದರೆ ಇನ್ನೊಂದು ತರೋದಕ್ಕೆ ಆಗಿರ್ಬೋದು, ಮತ್ತೊಂದು ಎಲ್ಲ ಪಾಪ ಒಬ್ಬನ ಮೇಲೆ ಒಬ್ಬನಿಗೆ ಆಗಿಬಿಟ್ಟಿದೆ. ಅದರಿಂದ ಅವನಿಗೂ ಕೂಡ ತುಂಬ ರಿಸ್ಕ್ ಆಗ್ತಿದೆ. ಅಪ್ಪಾಜಿದ್ ಬೇರೆ ನಿಮಗೆ ಗೊತ್ತಿದೆ. ಸೊ ಅವರು ಕೂಡ ತುಂಬ ಎಲ್ಲ ಓಡಾಡೋ ಹಾಗಿಲ್ಲ, ಹಾಗಾಗಿ ರಿಸ್ಕು ಹರಿಗೆ ಆಗಿಬಿಟ್ಟಿದೆ ಜಾಸ್ತಿ. ಇವಾಗ ನನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೂ ಅವನೇ ಹೋಗಬೇಕು, ಇನ್ನು ಬೇರೆ ಶಾಪಿಗೆ ಹೋಗ್ಬೇಕಂದ್ರೂ ಅವನೇ ಹೋಗಬೇಕು. ಸೊ ಇವತ್ತಂತೂ ಕಂಪ್ಲೀಟಾಗಿ ಸ್ಟ್ರೆಸ್ ಆಗಿಬಿಟ್ಟಿದೆ ಅವನಿಗೆ, ಆ್ಯಂಡ್ ಟಯರ್ಡ್ ಕೂಡ ಆಗಿಬಿಟ್ಟಿದ್ದಾನೆ. ಸೊ ನಾವು ಅಚ್ಚುಗೆ ತುಂಬ ಕಡೆ ನೋಡಿದ್ವಿ, ಎಲ್ಲೂ ಕೂಡ ಅಷ್ಟು ಸೆಟ್ ಆಗ್ತಾ ಇಲ್ಲ. ಫೈನಲ್ ಆಗಿ ಶೋ ಆಫಿಗೆ ಬಂದಿದ್ದೀವಿ. ನೋಡಬೇಕು ಇಲ್ಲೇನಾದರೂ ಸಿಕ್ಕಿದ್ರೆ ತಗೊಳ್ಳೋಣ ಅಂತ. ಸಿಕ್ಕಿದ್ರೆ ಸಾಕು ಅನ್ನೋ ಹಾಗೆ ಆಗಿಬಿಟ್ಟಿದೆ ಗೊತ್ತಾ. ಲಾಸ್ಟ್ ಮೂಮೆಂಟಲ್ಲಿ ಅವನಿಗೆ ಡ್ರೆಸ್ನ ತೊಗೊಳಂಗಾಯಿತು, ಯಾಕಂದರೆ ಫಸ್ಟು ಬರೋದಕ್ಕಾಗಿರಲಿಲ್ಲ. ಸೊ ಈ ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲು ಅಕ್ಕ, ಬರೋದಕ್ಕಾಗಲಿಲ್ಲ, ಹಾಗಾಗಿ ತೊಗೊಳೋದಕ್ಕಾಗಲಿಲ್ಲ. ಸೊ ಫಂಕ್ಷನ್ ನಾಳೆ ಇಟ್ಕೊಂಡು ಇವತ್ತು ನಾವು ಶಾಪಿಂಗಿಗೆ ಬಂದಿದ್ದೀವಿ. ಆ್ಯಂಡ್ ನಾನು ಕೂಡ ಇನ್ನೂ ಬಿಂದಿ ಎಲ್ಲ ತೊಗೊಳ್ಬೇಕು. ಇನ್ನೂ ಎಷ್ಟೊತ್ತಾಗುತ್ತೋ ಹೊರಗಡೆ ಅಂತ ಗೊತ್ತಿಲ್ಲ. ಫಂಕ್ಷನ್ ಅಂದರೆ ಎಷ್ಟೆಲ್ಲ ಓಡಾಡೋದಿರುತ್ತೆ, ಎಷ್ಟೆಲ್ಲ ತಯಾರಿ ಇರುತ್ತೆ, ಎಷ್ಟೆಲ್ಲ ರೆಡಿ ಮಾಡ್ಕೊಬೇಕು. ಒಂದು ಮಿಸ್ ಆದ್ರೂ ಮತ್ತೆ ಫಂಕ್ಷನ್ ದಿನ ಆಗೋದಿಲ್ಲ ಓಡಾಡೋದಕ್ಕೆ. ಸೊ ಹಾಗಾಗಿ ಹರಿ ನಾನು ಏನು ಮಾಡ್ತಿದ್ದೀವಿ ಅಂದರೆ ಪದೇ ಪದೇ ಏನಾದರೂ ಮರ್ತಿದ್ದೀವ ಏನು ತೊಗೋಬೇಕು ಏನು ಅನ್ನೋದನ್ನು ಟೈಪ್ ಮಾಡೇ ಇಟ್ಕೊಂಡ್ಬಿಟ್ಟಿದ್ದೀವಿ ಫೋನಲ್ಲಿ. ಹಂಗಾಗ್ಬಿಟ್ಟಿದೆ, ಯಾಕಂದರೆ ಒಂದು ಚಿಕ್ಕದು ಒಂದು ಏನಾದರೂ ಮರ್ತು ಬಿಟ್ರು ಮತ್ತೆ ಫಂಕ್ಷನ್ ದಿನ ಅವನು ಹೋಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವಿಬ್ಬರು ಫಸ್ಟೇನೆ ಗೊತ್ತಿರೋರ ಹತ್ರ, ಇವಾಗ ಅದ್ರ ಬಗ್ಗೆ ತಿಳ್ಕೊಂಡಿರೋರ ಹತ್ರ, ಸೊ ಅವ್ರ ಹತ್ರ ಎಲ್ಲ ಕೇಳಿಕೊಂಡು ಏನು ಬೇಕು ಏನು ಬೇಡ ಅನ್ನೋದನ್ನು ಲಿಸ್ಟೆಲ್ಲ ಮಾಡಿಕೊಂಡು ಪ್ರತಿಯೊಂದನ್ನು ತೊಗೊಂಡು ಬರ್ತಾಯಿದ್ದೀವಿ. ಇನ್ನೂ ಕೂಡ ತೊಗೊಂಡು ಬರಬೇಕು. ಆ್ಯಂಡ್ ನನಗೆ ಹಾರ ಬೇಕಲ್ವ, ಸೊ ಹಾರನ ಹರಿ ಈವ್ನಿಂಗು ಇಲ್ಲಾಂದರೆ ಮಾರ್ನಿಂಗ್ ಹೋಗಿಬಿಟ್ಟು ತೊಗೊಂಡು ಬರ್ತಾನೆ. ಈವ್ನಿಂಗು ಆ್ಯಕ್ಚುಲಿ ಆರ್ಡ್ರ್ ಕೊಡಬೇಕಂತ ಅಂದ್ಕೊಂಡ್ವಿ, ಬಟ್ ಮಾರ್ಕೆಟಲ್ಲಿ ಸಿಗತ್ತೆ, ರೆಡಿ ಇರುತ್ತೆ, ನೀವು ಮಾರ್ನಿಂಗೇ ಬನ್ನಿ ಅಂತ ಹೇಳಿದ್ರು. ಸೊ ಮಾರ್ನಿಂಗೇ ಬೇಗ ಎದ್ದು ಹರಿ ಹೋಗ್ಬಿಟ್ಟು ಇನ್ನೂ ಅದನ್ನು ಬೇರೆ ತೊಗೊಂಡು ಬರಬೇಕು. ಸೊ ನಾವು ಇನ್ನೂ ಕೂಡ ಹೊರಗಡೆ ಇದ್ದೀವಿ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಟ್ ಎಲ್ರಿಗೂ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಫಂಕ್ಷನು, ಚಿಕ್ಕ ಫಂಕ್ಷನ್ ಆಗಲಿ ದೊಡ್ಡ ಫಂಕ್ಷನ್ ಆಗಲಿ. ಬಟ್ ಮನೆಯಲ್ಲಿ ಕೆಲಸಗಳು, ಮನೇಲಿ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲದನ್ನೂ ಸೇಮೇ ಬರುತ್ತೆ. ಚಿಕ್ಕ ಫಂಕ್ಷನ್ ಆದರೂ ಅಷ್ಟೇ, ದೊಡ್ಡ ಫಂಕ್ಷನ್ ಆದರೂ ಅಷ್ಟೇ, ರೆಡಿ ಮಾಡ್ಕೊಳ್ಳೋದು ಮಾತ್ರ ತಪ್ಪೋದಿಲ್ಲ. ಆ್ಯಕ್ಚುಲಿ ನನಗೆ ಸ್ವಲ್ಪ ಹೊತ್ತು ನಾನು ಕೂಡ ಓಡಾಡಿದೆ, ಬಟ್ ತುಂಬ ನನಗೆ ಓಡಾಡೋದಕ್ಕೆಲ್ಲ ಆಗಲಿಲ್ಲ. ಸೊ ನಾನು ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಅಮ್ಮ, ಅಪ್ಪ, ಹರಿ, ಸೊ ಅಕ್ಕ, ಅಚ್ಚು ಎಲ್ಲರೂ ಮೇಲೋಗಿದ್ದಾರೆ. ಅಕ್ಕ, ಅಚ್ಚು ಸ್ವಲ್ಪ ಲೇಟಾಗೆ ಬಂದರು. ನಾವು ಬಂದು ಆದಮೇಲೆ ಅವರು ನೆಕ್ಸ್ಟ್ ಡೇ ಬಂದರು. ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವಳು 1 ಡೇ ಡಿಲೇ ಮಾಡ್ಕೊಂಡು ಬಂದಳು. ಹಾಗಾಗಿ ಪಾಪಕ್ಕೆ ಬಟ್ಟೆ ತೊಗೊಳೋದು ಲೇಟ್ ಆಗ್ತಿದೆ. ಫ್ರೆಂಡ್ಸ್, ಅಚ್ಚುಗೆ ಫೈನಲಿ ಬಟ್ಟೆ ಕೂಡ ತೊಗೊಂಡಿದ್ದಾಯಿತು. ಸೊ ಅವನಿಗೆ ಬಟ್ಟೆ ತೊಗೊಂಡ್ಬಿಟ್ಟು ನಾನು ಜ್ಯುವೆಲ್ರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಆ್ಯಕ್ಚುಲಿ ಜ್ಯುವೆಲ್ರಿ ಸೆಲೆಕ್ಟ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಯಾಕೆ ಅಂದರೆ ಜ್ಯುವೆಲ್ರಿ ಈಗ ಸ್ಯಾರಿಗೆ ಒಂಥರ ಕಾಣಿಸುತ್ತೆ, ಆ್ಯಂಡ್ ಈ ಥರ ಟಾಪ್ಸ್ ಹಾಕೊಂಡಾಗೆ ಒಂಥರ ಕಾಣುತ್ತೆ. ಸೊ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಯಾವ ಥರ ತೊಗೊಳೋದು ಅಂತ ಹೇಳಿಬಿಟ್ಟು. ಬಟ್ ಫೈನಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ, ಬೇಗನೆ ಸೆಲೆಕ್ಟ್ ಮಾಡ್ಕೊಂಡ್ವಿ, ತುಂಬ ಏನು ಲೇಟ್ ಮಾಡಲಿಲ್ಲ. ಸೊ ನನಗೆ ಆಲ್ರೆಡಿ ಒಂದು ಸೆಟ್ಟು ಲಾಸ್ಟ್ ಟೈಮ್ ನೋಡಿದಾಗಲೇ ಇಷ್ಟ ಆಗಿತ್ತು ನನಗೆ. ಈ ಸಲನೂ ನೋಡೋಣ ಅದನ್ನೇ ಅಂತ ಹೋದೆ, ಅದೇ ಥರನೇ ಸಿಕ್ತು. ಆ್ಯಂಡ್ ನಂಗೆ ಸ್ಯಾರಿ ಕೂಡ ಮ್ಯಾಚ್ ಆಗೋ ಥರನೇ ಸಿಕ್ತು. ಸೊ ನಾನೇನು ಅಂದ್ಕೊಂಡಿದ್ದೀನಿ,
ಸಿಂಗಲ್ಲೇ ಹಾಕೋಣ ಲೆಂತ್ ಇರೋದು ಅಂತ ಅಂದ್ಕೊಂಡೆ. ಬಟ್ ಎರಡೂ ನೋಡ್ತೀನಿ ನಾನು, ಅಂದರೆ ನೆಕ್ ಹತ್ರ ಹಾಕ್ಕೊಳ್ಳೋದು ನೋಡಿ ಆ್ಯಂಡ್ ಲಾಂಗ್ ಕೂಡ ತೊಗೋತೀನಿ. ಕಂಪ್ಲೀಟ್ ಸೆಟ್ಟೇ ತೊಗೋತೀನಿ ನಾನು, ಬ್ಯಾಂಗಲಿಂದ ಹಿಡ್ಕೊಂಡು ಎಲ್ಲ ಸೆಟ್ಟೇ ತೊಗೋತೀನಿ. ಅಲ್ಲಿ ನಾನು ರೆಡಿ ಆಗಬೇಕಾದ್ರೆ ಸೊ ಮೇಕಪ್ ಅವ್ರು ಇರ್ತಾರಲ್ವ, ಅವ್ರ ಹತ್ರ ಸಜೆಷನ್ ತೊಗೊಂಡು ಹೇಗಿದ್ದರೂ ಸ್ಯಾರಿ ಹಾಕ್ಕೊಂಡಿರ್ತೀನಿ. ಅವಾಗೊಂದು ಒಳ್ಳೆ ಫಿನಿಶಿಂಗ್ ಗೊತ್ತಾಗುತ್ತೆ ನನಗೂ ಕೂಡ. ಸೊ ಹಾಗಾಗಿ ನಾನು ಕಂಪ್ಲೀಟ್ ಸೆಟ್ ತೊಗೋತೀನಿ. ಇವಾಗ ಒಂದು ತೊಗೊಂಡೋಗಿ ಒಂದು ಬಿಟ್ಟರೆ ಮತ್ತು ಆ ಟೈಮಲ್ಲಿ ಬರೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಫುಲ್ ಎಲ್ಲ ಸೆಟ್ನೇ ತೊಗೊಂಡು ಇವಾಗ ಹೊರಟ್ವಿ ಫ್ರೆಂಡ್ಸ್. ಹಾಗೆ ನಾನು ಜ್ಯುವೆಲ್ರಿನ ತೊಗೊಂಡಿದ್ದು ಶ್ರೀವಾರಿ ಕಲೆಕ್ಷನ್ಸಲ್ಲಿ. ಇವಾಗಂತೂ ಇನ್ನೂ ತುಂಬ ಚೆನ್ನಾಗಿರೋ ಜ್ಯುವೆಲ್ಸ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿರೋ ಸೆಟ್ಗಳು ಕೂಡ ಇದೆ. ಆ್ಯಂಡ್ ಅವ್ರ ಹತ್ರ ಕಡಿಮೆ ಕೂಡ ನಿಮಗೆ ರೆಂಟಿಗೆ ಸಿಗುತ್ತೆ. ನಿಮ್ಮದು ಕೂಡ ಇದೇ ಥರ ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಅಂದರೆ ನೀವು ಶಾಪ್ನ ವಿಸಿಟ್ ಮಾಡ್ಬೋದು. ಆ್ಯಂಡ್ ಅವರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ತುಂಬ ಚೆನ್ನಾಗಿದೆ, ಯುನೀಕಾಗಿತ್ತು ಡಿಸೈನ್ಸ್, ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಬ್ಲೌಸ್ ಇಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಸೊ ಅಕ್ಕ ಸ್ವಲ್ಪ ಟಾಪ್ಸ್ ತೊಗೊಂಡಿದ್ಲು, ಅವಳು ಎಕ್ಸಸ್ ತೊಗೊಂಡ್ರು ಕೂಡ ಅವಳಿಗೆ ಆಲ್ಟರ್ ಮಾಡಿಸ್ಲೇಬೇಕು, ಫಿಟ್ಟಿಂಗ್ ಮಾಡಿಸ್ಲೇಬೇಕು, ಅಷ್ಟು ಸಣ್ಣ ಇದ್ದಾಳೆ. ಸೊ ಹಾಗಾಗಿ ಆಂಟಿ ಹತ್ರನೇ ಸ್ಟಿಚ್ ಮಾಡಿಸ್ಕೋತಾ ಇದ್ಲು ಅವಳು. ಹಾಗೆ ಬಾಡಿ ಮೆಸರ್ಮೆಂಟಲ್ಲೇ ನಾವು ಯಾವಾಗ್ಲೂ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿಸೋದು. ಹಳೆ ಬ್ಲೌಸ್ ಕೊಟ್ಬಿಟ್ಟು ಇವಾಗ ಬ್ಲೌಸ್ ಅಂದರೆ ವೇರಿ ಆಗ್ತಾ ಇರುತ್ತೆ ಸೈಜು. ಸೊ ಹಾಗಾಗಿ ಬಾಡಿ ಮೆಜರ್ಮೆಂಟಲ್ಲೇ ನಾವು ಮಾಡಿಸೋದು ಪ್ರತಿ ಸಲ. ನಿಮ್ಮೆಲ್ರಿಗೂ ಗೊತ್ತಿದೆ, ನಾನು ಪರ್ವ ಕ್ರಿಯೇಷನ್ಸಲ್ಲೇ ಸ್ಟಿಚಿಗೆ ಕೊಡೋದು. ಬ್ಲೌಸ್ ಆಗಿರ್ಬೋದು, ಒಂದು ಟಾಪ್ಸ್ ಆಗಿರ್ಬೋದು, ಏನೇ ಆದರೂ ಅಷ್ಟೇನೆ ಅವ್ರ ಹತ್ರನೇ ನಾನು ಮಾಡಿಸ್ಕೊಳ್ಳೋದು. ಹಾಗೆ ನಮ್ಮ ತರಲೆ ನೋಡಿ ಏನು ಮಾಡ್ತಾಯಿದ್ದೆ ಅಂತ, ಎಲ್ಲೋದ್ರೂ ಅವ್ನ ತರಲೆ ಮಾತ್ರ ಬಿಡೋದಿಲ್ಲ. ಆ್ಯಂಡ್ ಬ್ಲೌಸ್ ಕೂಡ ಇನ್ನೂ ಸ್ವಲ್ಪ ಕೆಲಸ ಇದೆ ಅಂತ ಅಂದರು. ಸೊ ಹರಿ ಬಂದುಬಿಟ್ಟು ಸಂಜೆ ಇಲ್ಲ ಅಂದರೆ ನಾಳೆ ಕಲೆಕ್ಟ್ ಮಾಡ್ಕೊತಾನೆ. ಇಸ್ಕೊಂಡು ಬಂದಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿಕೊಟ್ಟಿದ್ದಾರೆ ವರ್ಕ್ ಅಂತ ಹೇಳಿಬಿಟ್ಟು. ಯಾಕಂದರೆ ಸಿಂಪಲಾಗೆ ಹೇಳಿದ್ದೆ ವರ್ಕು. ಆ್ಯಂಡ್ ಸೀರೆ ನೋಡಿಬಿಟ್ಟು ನೀವೇ ಮಾಡಿಕೊಡಿ ಆಂಟಿ ಅಂತ ಹೇಳಿದ್ದೆ ಅವ್ರ ಹತ್ರ ನಾನು. ಓಕೆ ಅಂತ ಹೇಳಿದ್ರು. ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಯಾವ ಥರ ವರ್ಕ್ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಬ್ಲೌಸ್ ಅಂತೂ ನಂದು ಇನ್ನೂ ಕೂಡ ರೆಡಿ ಆಗಿರಲಿಲ್ಲ. ಅಕ್ಕ ಡ್ರೆಸ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ನಮ್ಮ ಮಾವರ ಶಾಪಿಗೆ ಬಂದ್ವಿ, ಸ್ಲಿಪ್ಪರ್ ಶಾಪ್ ಒಪೇರಾ ಅಂತ ಹೇಳಿ. ಸೊ ಅಚ್ಚುಗೆ ಶೂಸ್ ತೊಗೋಬೇಕಿತ್ತು, ಹಾಗಾಗಿ ಶೂಸ್ ತೊಗೊಂಡೋಗೋಣ, ಫಂಕ್ಷನ್ಗೆ ಇರಲಿಲ್ಲ ಹೊಸದು ಅಂತ ಹೇಳಿ ತೊಗೊಂಡು ಅಲ್ಲಿಂದ ನಾನು ಸ್ವಲ್ಪ ಅಂದರೆ ಕ್ಲೀನಪ್ ಮಾಡಿಸ್ಬೇಕಿತ್ತು. ತುಂಬಾ ವೈಟೇಟ್ಸ್ ಆಗಿಬಿಟ್ಟಿತ್ತು ನನಗೆ ಫೇಸಲ್ಲಿ. ಆಲ್ಮೋಸ್ಟ್ ನಾನು 9 ಮಂತ್ಸಿಂದ ಅಂದರೆ ಕನ್ಸೀವ್ ಆದಾಗಿಂದನೂ ನಾನು ಮಾಡಿಸೇ ಇರಲಿಲ್ಲ. ಯಾಕಂದರೆ ಸ್ಟ್ರೈಟ್ ಮಲ್ಕೊಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ನನಗೆ ಈ ಟೈಮಲ್ಲಿ ಸ್ಟ್ರೈಟ್ ಎಲ್ಲ ಮಲ್ಗೋದಕ್ಕಾಗಲ್ಲ, ಲೆಫ್ಟ್ ಆರ್ ರೈಟ್ ಟರ್ನ್ ಆಗಿಬಿಟ್ಟೆ ಮಲ್ಕೋಬೇಕು. ಅದಕ್ಕಾಗಿ ನಾನು ಅವ್ರ ಹತ್ರ ಹೇಗಿದ್ರು ಫಂಕ್ಷನ್ ಇತ್ತಲ್ವ, ಸೊ ಮಾತಾಡಿದೆ. ಇಲ್ಲ ನನಗೆ ಸ್ಟ್ರೈಟ್ ಎಲ್ಲ ಮಲ್ಗೋಕ್ಕಾಗಲ್ಲ, ನನಗೆ ಚೇರಲ್ಲೇ ಕೂರಿಸ್ಬಿಟ್ಟು ಮಾಡಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಕೂಡ ಅದೇ ಥರ ನನಗೆ ಮಾಡಿಕೊಡ್ತಿದ್ರು. ಸೊ ಸಿಂಪಲ್ಲಾಗಿ ನಾನು ಜಸ್ಟ್ ಫೇಶಿಯಲ್ ಅದೆಲ್ಲ ಏನೂ ಮಾಡಿಸ್ಕೊತಾ ಇಲ್ಲ, ಸಿಂಪಲ್ಲಾಗಿ ನನಗೆ ವೈಟ್ ಹೆಡ್ಸ್ ಮಾತ್ರ ರಿಮೂವ್ ಮಾಡಿ ಅಂತ ಹೇಳಿ ಜಸ್ಟ್ ಕ್ಲೀನಪ್ ಮಾತ್ರ ನಾನು ಮಾಡಿಸ್ಕೊತಾ ಇದ್ದೀನಿ. ಪಾಪ ಅಕ್ಕ ಹರಿಗಂತೂ ತುಂಬಾ ಸುಸ್ತು ಅವನ್ನ ಹಿಡಿಯೋದ್ರಲ್ಲಿ. ಆ್ಯಂಡ್ ಅವರಿಬ್ಬರು ಇರೋದ್ರಿಂದ ಕೆಲಸ ಕೂಡ ಸ್ವಲ್ಪ ಬೇಗ ಬೇಗ ಆಗ್ತಿದೆ. ಎಲ್ಲ ಕೆಲಸನೂ ಹರಿ ಅಕ್ಕನೇ ನೋಡ್ಕೊಳ್ಳೋದು. ಮನೆಯಲ್ಲಾಗಿರ್ಬೋದು ಪ್ರತಿಯೊಂದು, ಏನಾದರೂ ತರೋದಾಗಲಿ ನೆನ್ಪು ಮಾಡಿಕೊಂಡು, ಇಲ್ಲ ಅಂದರೆ ಏನಾದರೂ ಮರ್ತಿದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂಡು ತರೋದು ಮಾಡೋದು. ಆ್ಯಂಡ್ ಮನೇಲಿ ಏನಾದರೂ ತೊಗೊಳ್ಳೋದಿದ್ರೆ ಅದನ್ನು ಪ್ಯಾಕ್ ಮಾಡ್ಕೊಳ್ಳೋದು. ಯಾಕಂದರೆ ಇವಾಗ ಫಂಕ್ಷನ್ ಹಾಲ್ ಹತ್ರ ಹೋದರೆ ಮತ್ತೆ ಮನೆಗೆ ಬಂದರೆ ಎಲ್ಲಿಟ್ಟಿರ್ತಾರೋ ಏನೋ ಅದು ಸರಿಗೆ ನೆನಪಾಗೋದಿಲ್ಲ, ಬೇಗ ಸಿಗೋದು ಇಲ್ಲ. ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನ್ಕೋತೀನಿ ಈ ಥರ ವಿಷಯಗಳಲ್ಲಿ. ಸೊ ಹಾಗಾಗಿ ಫಸ್ಟೇನೆ ಬಿಫೋರ್ 2 ಡೇಸು 1 ಡೇ ಈ ಥರ ಇದ್ದರೂ ಪರವಾಗಿಲ್ಲ, ನೆನಪಾಗಿದ ತಕ್ಷಣ ತೆಗೆದಿಟ್ಕೊಂಡ್ಬಿಡ್ತಿದ್ದಾರೆ, ಆ ಥರ ಮಾಡ್ತಾಯಿದ್ದಾರೆ. ಸೊ ಅವರಿಬ್ಬರು ಇರೋದ್ರಿಂದ ನನಗಂತೂ ಟೆನ್ಷನ್ ಇಲ್ಲ, ನಾನು ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೀನಿ. ಸೊ ಅಕ್ಕ ಕೂಡ ಅವಳು ಫೇಶಿಯಲ್ಲು ಕ್ಲೀನಪ್ ಏನೂ ಮಾಡಿಸ್ಕೊಳ್ಳೋದಿಲ್ಲ. ಸೊ ಜಸ್ಟ್ ಐಬ್ರೋ ಮಾತ್ರ ಮಾಡಿಸ್ಕೊಂಡ್ಳು. ನನಗೆ ಕ್ಲೀನಪ್ ಮಾಡಿಸ್ಕೋಬೇಕಿತ್ತು, ತುಂಬ ಅಂದರೆ ತುಂಬ ವೈಟ್ ಹೆಡ್ಸ್ ಆಗಿಬಿಟ್ಟಿತ್ತು ನನಗೆ. ಸೊ ಹಾಗಾಗಿ ನಾನು ಮಾಡಿಸ್ಕೋತಾ ಇದ್ದೆ. ಬಟ್ ಫಂಕ್ಷನ್ ಹಿಂದಿನ ದಿನ ಮಾಡಿಸ್ಕೊಂಡಿದ್ದು ನಾನು. ನೀವು ಯಾರಾದರೂ ಕ್ಲೀನಪ್ಪು ಈ ಥರ ಮಾಡಿಸ್ತೀರಾ ಅಂದರೆ ಬಿಫೋರ್ 2-3 ಡೇಸ್ ಬ್ಯಾಕೇ ಮಾಡಿಸ್ಕೊಳ್ಳಿ. ಮೇಕಪ್ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಇಲ್ಲ ಅಂತ ಅಂದರೆ ಅಷ್ಟು ನೀಟಾಗಿ ಕೂರೋದಿಲ್ಲ.
ಈ ನಮ್ಮ ತರ್ಲೆಗೆ ಬಟ್ಟೆ ಹುಡ್ಕೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ಸೊ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋದು ಮರೆತುಬಿಟ್ಟಿದ್ದೆ, ಹಾಗಾಗಿ ಎಂಡಿಂಗಲ್ಲಿ ಹಾಕ್ತಾಯಿದ್ದೀನಿ. ಸೊ ತುಂಬ ನೋಡ್ತಾಯಿದ್ವಿ, ಎಲ್ಲೂ ಸೆಟ್ ಆಗ್ತಾಯಿರಲಿಲ್ಲ ಅವನಿಗೆ. ನೋಡಿ ಎಷ್ಟು ಖುಷಿ ಆಗ್ಬಿಟ್ಟಿದ್ದಾನೆ. ಹಾಗೆ ತುಂಬ ತರಲೆ ಕೂಡ ಮಾಡ್ತಾಯಿದ್ದ ಅಂತ ಹೇಳಿ ಹಿಂಗೆ ಫೋನ್ ಕೊಟ್ಬಿಟ್ಟು ಕೂರಿಸ್ಬಿಡೋದು ಅವನ್ನ. ಸೊ ಫೈನಲಿ ಹೇಗೋ ತೊಗೊಂಡ್ವಿ ಅವನಿಗೂ ಕೂಡ. ಅಚ್ಚು ಆ್ಯಂಡ್ ನನಗೂ ನಮ್ಮ ಅಕ್ಕಗೂ ಏನು ಕೆಲಸ ಅಂದರೆ, ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಅಂದರೆ ಸೊ ಸಡನ್ನಾಗಿ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಬರೋಲ್ಲ. ಅಂದರೆ ಸಿಂಗಲ್ ಪಿನ್ ಮಾಡ್ಕೋತೀವಿ, ಬಟ್ ಈ ಥರ ಸೆರಗೆಲ್ಲ ಹಾಕ್ಕೋಬೇಕಲ್ವ, ಸೊ ಅದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಯಾವುದಾದ್ರೂ ಫಂಕ್ಷನ್ ಇವಾಗ ನಾಳೆ ನಾಡಿದ್ದಿದೆ ಅಂದರೆ ನಾವು ಹಿಂದಿನ ದಿನ ರೆಡಿ ಮಾಡ್ಕೊಂಡು ಬಿಡ್ತೀವಿ ಈ ಥರ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಹಾಕ್ಕೋಬೋದು ಸ್ಯಾರಿನ. ಹಾಗಾಗಿ ಅಕ್ಕ ಸ್ಯಾರಿನ ನಾನು ಅವಳೆಲ್ಲ ರೆಡಿ ಮಾಡ್ತಾಯಿದ್ಲು. ಸೊ ನಾನು ಕೂಡ ನನಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾಯಿದ್ದೀನಿ. ಅದನ್ನು ಹಿಡ್ಕೊಳ್ಳೋದು, ಇಲ್ಲಾಂದರೆ ಪಿನ್ ಹಾಕ್ಬಿಟ್ಟು ಕೊಡೋದು, ಸೊ ಈ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಡನ್ನಾಗಿ ಅಂದರೆ ಆಗೋದಿಲ್ಲ, ನನಗೂ ಬರೋದಿಲ್ಲ ಹಾಕ್ಕೊಳ್ಳೋದಕ್ಕೆ, ಅಕ್ಕಗೂ ಬರೋದಿಲ್ಲ. ಸೊ ಹಾಗಾಗಿ ಮನೆಗೆ ಬಂದುಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು, ಹೊರ್ಗಡೆದೆಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಸೊ ಬಂದ್ವಿ. ಆ್ಯಂಡ್ ಆಂಟಿ ಕೂಡ ಕಾಲ್ ಮಾಡಿದರು, ಬ್ಲೌಸ್ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದರು. ಸೊ ಅಲ್ಲಿಗೆ ಕೂಡ ಹೋಗಬೇಕು. ಇನ್ನೂ ಕೂಡ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಫ್ರೂಟ್ಸು, ಸ್ವೀಟ್ಸು, ಸೊ ಇದೆಲ್ಲದಕ್ಕೂ ಸ್ವಲ್ಪ ಪ್ಲೇಟ್ಸಿಗೆ ಇಟ್ಬಿಟ್ಟು ಕವರ್ ಮಾಡಬೇಕು. ಇಲ್ಲ ಅಂತ ಅಂದರೆ ಮತ್ತೆ ಫ್ರೂಟ್ಸಿಗೆ ಏನಾಗೋದಿಲ್ಲ, ಬಟ್ ಸ್ವೀಟ್ಸ್ ಎಲ್ಲ ಒಂಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆಲ್ಲನೂ ಇನ್ನೂ ಕೂಡ ಪ್ಯಾಕಿಂಗ್ ಮಾಡಬೇಕು. ನಾನು ಡೆಕೋರೇಷನ್ ಅವ್ರಿಗೆ ಹೇಳೋಣ ಅಂದೆ, ಬಟ್ ಬೇಡ ಅಂತ ಅಂದರು, ನಮ್ಮ ಅಪ್ಪಾಜಿ ಬೇಡ ಅಂದರು. ಸೊ ಹಾಗಾಗಿ ಮನೆಯಲ್ಲೇ ಪ್ಯಾಕ್ ಮಾಡೋಣ ಅಂತ ಹೇಳಿ, ಸೊ ಅದು ಕೂಡ ಒಂದು ಕೆಲಸ ಬಾಕಿ ಇದೆ. ಫಸ್ಟು ಇದು ಕೆಲಸ, ಇದು ಸೀರೆಗೆ ಮುಗಿದ್ಬಿಟ್ರೆ ನೆಕ್ಸ್ಟ್ ಕೆಲಸ ಅದಾಗಿಬಿಡುತ್ತೆ. ಸೊ ಅದು ಕೂಡ ಅಕ್ಕಾರಿನೇ ಮಾಡೋದು. ಹೇಳಿದ್ನಲ್ವ, ಅವರಿಬ್ಬರು ಇರೋದ್ರಿಂದ ಕೆಲಸ ಕೂಡ ಬೇಗ ಬೇಗ ಮುಗಿಸ್ಕೊತಾರೆ. ಆ್ಯಂಡ್ ಬೇಗ ಬೇಗ ಎಲ್ಲದೂ ಅಷ್ಟೇ, ರೆಡಿ ಮಾಡೋದಿರ್ಬೋದು, ಹೊರಗಡೆ ಹೋಗೋದಿರ್ಬೋದು, ಸೊ ಯಾವ ಕೆಲಸ ಆದರೂ ಅಷ್ಟೇನೆ ಇಬ್ಬರು ಚೆನ್ನಾಗಿ ಬೇಗ ಎಲ್ಲ ಮಾಡ್ಕೋತಾರೆ. ಹಾಗೆ ನಂಗೆ ಕೂಡ ಸ್ವಲ್ಪ ಟೆನ್ಷನ್ ಇತ್ತು, ನಾಳೆ ಎಲ್ಲ ಹೇಗಾಗುತ್ತೋ ಏನೋ, ಫಂಕ್ಷನ್ ಎಲ್ಲ ಚೆನ್ನಾಗಾದರೆ ಸಾಕು. ಸೊ ಮೇಯ್ನ್ ಥಿಂಗ್ ಫುಡ್ಡೆಲ್ಲ ಚೆನ್ನಾಗಿದ್ದರೆ ಸಾಕು. ಯಾಕಂದರೆ ಬಂದವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು, ಟೇಸ್ಟ್ ಚೆನ್ನಾಗಿರಬೇಕು. ಸೊ ನನಗೆ ಫಂಕ್ಷನ್ದು ಒಂದು ಕಡೆ ಖುಷಿ ಇದ್ದರೆ, ನನಗೆ ಈ ಥರದ ಥಾಟ್ಸ್ ಎಲ್ಲ ತುಂಬಾ ಇತ್ತು. ಹಾಗೆ ನನಗಂತೂ ಒಂಥರ ಖುಷಿ ಅಂದರೆ ಖುಷಿ, ಅದನ್ನು ನನಗೆ ಹೇಳೋಕ್ಕೂ ಆಗ್ತಾಯಿಲ್ಲ. ಮೈ ಫಸ್ಟ್ ಫಂಕ್ಷನ್ ಇದು. ಸೊ ಹಾಗಾಗಿ ನನಗೆ ಏನೋ ಒಂಥರ ಖುಷಿ. ನಾನು ಹೇಗೆ ಕಾಣಿಸ್ತೀನೋ ಏನೋ, ನಾಳೆ ರೆಡಿ ಆಗ್ತೀನಲ್ವ, ಹೇಗಿರ್ತೀನೋ ಏನೋ. ಸೊ ಈ ಥರದ್ದೆಲ್ಲ ಒಂಥರ ಮೈಂಡಲ್ಲಿ ನನಗೆ ಓಡ್ತಾನೇ ಇತ್ತು. ನಾನು ನಿದ್ದೆನೇ ಮಾಡಿಲ್ಲ, ಸರಿಯಾಗಿ ನಿದ್ದೆನೇ ಮಾಡಿಲ್ಲ, ಅಷ್ಟು ಯೋಚನೆ ಮಾಡ್ತಾಯಿದ್ದೆ. ಬಟ್ ಫಸ್ಟ್ ನನಗೆ ಅನಿಸಿದಷ್ಟೇ, ಊಟ ಎಲ್ಲ ಚೆನ್ನಾಗಿರಬೇಕು, ಸೊ ಬಂದವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು, ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಹಾಗೆ ನೋಡಿ, ಈ ಥರ ಪ್ಲೇಟ್ಸ್ ಎಲ್ಲನೂ ನಾವು ಸಪ್ರೇಟ್ ತೊಗೊಂಡು ಬಂದು, ಈ ಥರ ಸ್ವೀಟ್ಸು ಕೂಡ ತೊಗೊಂಡು ಬಂದುಬಿಟ್ಟು ಅಕ್ಕ ಮತ್ತು ಹರಿ ಪ್ಯಾಕ್ ಮಾಡ್ತಾಯಿದ್ದಾರೆ. ಚೆನ್ನಾಗೇ ಕಾಣಿಸ್ತಾಯಿತ್ತು. ಬಟ್ ಪ್ಲೇಟ್ಸ್ ಇನ್ನೂ ಕೂಡ ಹೈಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಆದರೆ ಸಿಗಲಿಲ್ಲ ಆ ಥರದ್ದು, ಅಂದರೆ ಆ ಟೈಮಲ್ಲಿ ಸಿಗಲಿಲ್ಲ, ನಾಳೆ ನಾಡಿದ್ರಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ನಮಗೆ ಎಮರ್ಜೆನ್ಸಿ ಬೇಕಿತ್ತು ಅಂತ ಇದೇ ಥರದ ಪ್ಲೇಟ್ಸ್ ತೊಗೊಂಡು ಬಂದ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.